ಏಪ್ರಿಲ್ 1ರಿಂದ ದೇಶದಲ್ಲಿ ಜನಗಣತಿ ಆರಂಭವಾಗಿದೆ. ಮೊದಲಿಗೆ 15 ದಿನಗಳ ಕಾಲ ಆನ್ಲೈನ್ನಲ್ಲಿ ಸ್ವಯಂ ಗಣತಿಯನ್ನ ಮಾಡಿಕೊಳ್ಳೋದಕ್ಕೆ ಅವಕಾಶ ಇತ್ತು. ಈಗ ಮನೆ ಗಣತಿ ಆರಂಭ ಆಗಿದೆ. ಮನೆ ಮನೆಗೆ ತೆರಳಿ ಅಧಿಕಾರಿಗಳು ಗಣತಿಯನ್ನ ಮಾಡ್ತಾರೆ. ಆದ್ರೆ ಇದೇ ಗಣತಿಗೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಯನ್ನ ಡ್ಯೂಟಿಗೆ ಹಾಕಿದ್ದಾರೆ. ಹಾಗಾಗಿ ಈಗ ಸರ್ಕಾರಿ ಆಸ್ಪತ್ರೆಗೆ ತೆರಳುವಂತಹ ರೋಗಿಗಳಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳೇ ಇಲ್ಲದೆ ರೋಗಿಗಳು ಪರದಾಡುವಂತಾಗಿದೆ. ಸ್ಕ್ಯಾನಿಂಗ್ ಮಾಡೋದಕ್ಕೆ, ಎಕ್ಸ್ರೇ ಮಾಡೋದಕ್ಕೆ ಸೇರಿದಂತೆ ಪ್ರಮುಖ ಸೇವೆಗಳನ್ನ ಬಂದ್ ಮಾಡಲಾಗಿದೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ದೇಶದಲ್ಲಿ ನಡೀತಾ ಇರುವಂತಹ ಜನಗಣತಿಗೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವುದಕ್ಕೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ನಿಮ್ಗೆ ಗೊತ್ತಿಲ್ವಾ? ಬೆಳಗ್ಗೆಯಿಂದ ಜನ ಗಲಾಟೆ ಮಾಡ್ತಾರೆ. ತೊಂದರೆ ಆಗುತ್ತೆ. ತಹಶೀಲ್ದಾರರು ಸರ್ಕಾರದ ಆದೇಶ ಆಗ್ತಾರೆ. ಈಗ ನಮ್ಮನ್ನ ಹಾಕೋರು ಅವರು ಯಾರು ಇಲ್ಲ, ತಾಲೂಕು ಮಟ್ಟದಲ್ಲಿ ಹಾಕೋರು ತಹಶೀಲ್ದಾರ್. ಕೇವಲ ಜನ ಪರಿಸ್ಥಿತಿ, ಆರೋಗ್ಯ ಇಂಪಾರ್ಟೆಂಟ್, ಜನಗಣತಿ ನಾವು ಅವರಿಗೆ ತಿಳಿಸಿದ್ವಿ. ಒಂದು ವಾರದಿಂದ ಹೋಗ್ತಿದೀವಿ ಸರ್. ಏನು ಎಲ್ಲ ಹಾಕಿದೀವಿ ಸರ್, ಮೆಡಿಕೋಡ್ ಹಾಕಿದೀವಿ, ತಿಳಿಸಿದೀವಿ, ಎಲ್ಲ ಮಾಡಿದೀವಿ. ಹೌದು ಸರ್, ಹೌದು. ಖುದ್ದಾಗಿ ಭೇಟಿ ಮಾಡಿದ್ದು ಸರ್. ಸರಿ ಸರ್, ಆಯ್ತು ಸರ್. ಅದೇ ಸರ್, ತಾವು PRS ಬರೆದಾರೆ, ತಾವು ಬರೆದಿರಿ, ಕಮಿಷನ್ ಬರೆದಿರಿ. ಸರಿ ಸರ್, ಸರಿ ಸರ್, ಸರಿ ಸರ್, ಆಯ್ತು ಸರ್, ಸರಿ ಸರ್, ಆಯ್ತು ಸರ್. ತಾರೀಕುವರೆಗೂ ಸೆನ್ಸಸ್ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಸರ್ಕಾರದ ವತಿಯಿಂದ ನಮ್ಮ ಹಲವಾರು ಸ್ಟಾಫ್ಗಳನ್ನ, ಹಲವಾರು ನರ್ಸಿಂಗ್ ಆಫೀಸರ್ ಇರ್ಬೋದು, ಎಕ್ಸ್ರೇ ಟೆಕ್ನಿಷಿಯನ್ಸ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಆಫೀಸ್ ಸ್ಟಾಫ್ ಇರ್ಬೋದು, ಫಾರ್ಮಸಿ ಆಫೀಸರ್ಸ್ ಇರ್ಬೋದು, ಇವನ್ನೆಲ್ಲ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಪ್ರಾಬ್ಲಮ್ ಹೋಗಿ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ. ಆ ಪ್ರಾಬ್ಲಮ್ ಇದನ್ನ ನೋಡಕ್ಕೆ ರೆಡಿ ಇಲ್ಲ ಅವರು. ಸೀನಿಯರ್ ಡಾಕ್ಟರ್ ಇಲ್ಲ, ಇರಪ್ಪ ಬರ್ತಾರೆ, ಅರ್ಧ ಅವರ್ ಆಗ್ತದೆ, 1 ಅವರ್ ಆಗ್ತದೆ, ಹೇಳಕ್ಕಾಗಲ್ಲ. ನಮ್ಮನ್ನ ಡಿಸಿಪ್ಲಿನ್ ಆಗಿರಿ, ಕ್ಯೂನಾಗಿ ನಿಂತ್ಕೊಳ್ಳಿ ಅಂತಾರೆ. ಡಾಕ್ಟರ್ ಇಲ್ಲ, ನಾವು ಕ್ಯೂನಾಗಿ ನಿಂತ್ಕೊಂಡೆ ನಾವು ಬರೋವರೆಗೂ ಏನ್ ಮಾಡ್ಬೇಕು ನಾವು? ಸುಮಾರು ಜನ ಬೆಳಗಿಂದ ಕಾಯ್ತಾನೆ ಅವರು. ಸುಮಾರು ಜನ ಬಂದು ಬೈಕೊಂಡು ಎಲ್ಲ ಬೇರೆ ಕಡೆ ಹೋಗ್ತಿದ್ದಾರೆ. ನೋಡಿ, ಒಂದು ಟ್ಯಾಬ್ಲೆಟ್ ಬರ್ದು ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ಗೆ. ಅಲ್ಲಿ ಕೆಂಪೇಗೌಡದಲ್ಲಿ ಬರ್ದು ಕೊಟ್ಟಿದ್ದಾರೆ, ಎಮರ್ಜೆನ್ಸಿಗೆ ಫೋನ್ ಮಾಡಿ ಅಂತ. ಅವ್ರು ಏನಕ್ಕೂ ರೆಡಿ ಇಲ್ಲ, ಡಾಕ್ಟರ್ಲೇ ಇಲ್ಲ ಸರ್. ಈಗ ಟ್ಯಾಬ್ಲೆಟ್ ಬರ್ಕೊಟ್ರೆ ಟ್ಯಾಬ್ಲೆಟ್ ಕೊಡೋರು ಯಾರು ಇಲ್ವಾ? ಯಾರಿದ್ದಾರೆ? ಯಾರು ಇಲ್ಲ. ಅದು ಬೇಕಾಬಿಟ್ಟು ಟ್ಯಾಬ್ಲೆಟ್ ಬರ್ದು ಕೊಟ್ಟಿದ್ದು. ನಾನು ಗಲಾಟೆ ಮಾಡಿದೆ. ಫೈಲ್ ಇಲ್ಲಿ ಜನರಲ್ ಸರ್ಜರಿ ಅವರೇ ಬರ್ದಿರೋದು ನೋಡ್ರಿ, ಡಿಪಾರ್ಟ್ಮೆಂಟ್ ಅಂದಿದ್ದಕ್ಕೆ ಬರ್ದು ಕೊಟ್ರು. ಪ್ರಾಬ್ಲಮ್ ಹೋಗಿ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ. ಆ ಪ್ರಾಬ್ಲಮ್ ಇದನ್ನ ನೋಡಕ್ಕೆ ರೆಡಿ ಇಲ್ಲ ಅವರು. ಸೀನಿಯರ್ ಡಾಕ್ಟರ್ ಇಲ್ಲ, ಇರಪ್ಪ ಬರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.